ನೋಡಿ, ತಾಯಿ ಚಾಮುಂಡೇಶ್ವರಿ ದೇವರನ್ನ, ತಾಯಿಯನ್ನ ದೇವರು ಅಂತೇಳಿ ಒಪ್ಪಿ ತಾಯಿಯ ಪೂಜೆ ಮಾಡೋದಕ್ಕೆ, ಉದ್ಘಾಟನೆ ಮಾಡೋದಕ್ಕೆ ಹೋಗುವಂತ ಯಾವುದೇ ಧರ್ಮದ ಯಾವುದೇ ಮಹಿಳೆ ಆಗ್ಬೋದು, ಯಾವುದೇ ವ್ಯಕ್ತಿ ಆದ್ರೂ ಅವ್ರಿಗೆ ಸ್ವಾಗತವನ್ನ ಕೊಡ್ತೀವಿ. ಅವರಲ್ಲಿ ಆ ನಂಬಿಕೆ, ಆ ಶ್ರದ್ಧೆ ಇರಲಿ ಅನ್ನೋದಷ್ಟೇ ನಮ್ಮ ಅಪೇಕ್ಷೆ ಇದೆ. ಆ ಶ್ರದ್ಧೆ ಮತ್ತು ಭಕ್ತಿ ಅವರಲ್ಲಿ ಇದೆ ಅಂತೇಳಿ ಹೇಳಿ ನನ್ನ ಭಾವನೆ. ಹಾಗಾಗಿ ಅವರು ಅದನ್ನ ಕ್ಲಾರಿಫೈ ಮಾಡಿ ಚಾಮುಂಡೇಶ್ವರಿಯಲ್ಲಿ ದಸರಾ ಉದ್ಘಾಟನೆ ಮಾಡಿದ್ರೆ ಬಹುಶಃ ಈ ಎಲ್ಲ ಸಮಸ್ಯೆಗೆ ತೆರೆ ಎಳೆದಂತಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಿಜೆಪಿ ನಾಯಕರು ಹಿಂದೂ ನಾಯಕರು ಈಗ ಯದುವೀರು ಅವರು ಒಪ್ಪಿ ಬರೋದಾದ್ರೆ ಓಕೆ ಅಂತಾರೆ, ಪ್ರತಾಪ್ ಸಿಂಹ ಇದನ್ನ ವಿರೋಧ ಮಾಡ್ತಾರೆ, ಪ್ರೀತಮ್ ಗೌಡರು ಸ್ವಾಗತ ಮಾಡೋದು. ನೋಡಿ, ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದೀವಿ. ಇದರಲ್ಲಿ ಯಾವುದೇ ರಾಜಕೀಯ ತೀರ್ಮಾನ ಅಲ್ಲ, ಇದು ವೈಯಕ್ತಿಕ ಭಾವನೆಗಳ ವಿಚಾರ. ನಾನೇನಂತೇಳಿ ಹೇಳಿದೆ, ಹಿಂದೂ ಸಂಪ್ರದಾಯನ ಒಪ್ಪಿ ತಾಯಿ ಚಾಮುಂಡೇಶ್ವರಿ ಮೇಲೆ ಭಕ್ತಿಯನ್ನಿಟ್ಟು ದಸರಾ ಉದ್ಘಾಟನೆಯನ್ನ ಮಾಡ್ತೀನಿ ಅಂತೇಳಿ ಹೇಳಿ ಅವರು ಒಪ್ಪೋದಾದ್ರೆ ಅದಕ್ಕಿಂತ ಸಂತೋಷ ಪಡೋ ವಿಚಾರ ಬೇರೆ ಯಾವ್ದಿದೆ? ಹಂಗಾದ್ಮೇಲೆ ಇದ್ರ ವಿಚಾರನೇ ಬರೋದಿಲ್ಲ. ನಾವು ಯಾರನ್ನು ವಿರೋಧ ಮಾಡೋದಕ್ಕೆ ಪ್ರಶ್ನೆನೇ ಇಲ್ಲ. ಅವರು ಹಿಂದೂ ದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ಒಪ್ಪಿ ದಸರಾ ಉತ್ಸವ ಅನ್ನೋಂಥದ್ದು ನಾವು ಬಹಳ ವಿಜೃಂಭಣೆಯಿಂದ ಹಿಂದೂ ಧರ್ಮ ನಡೆಸುವಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಗೇನು ಸಮಸ್ಯೆ? ಯಾವುದೇ ಸಮಸ್ಯೆ ಇಲ್ಲ. ನೋಡಿ, ಒಬ್ಬೊಬ್ರು ಮಾತನಾಡೋ ರೀತಿ ಒಂದೊಂದು, ಬೇರೆಯವ್ರು ಯಾರೋ ಹೇಳಿದ್ರು ಅನ್ನೋದಕ್ಕೆ ನಾನು ಅವ್ರ ವಕ್ತಾರ ಆಗ್ಲಿಕ್ಕೆ ತಯಾರಿಲ್ಲ. ತಾಯಿ ಚಾಮುಂಡೇಶ್ವರಿಯನ್ನ ಒಪ್ಪಿ ಹೋಗಿ ಶ್ರದ್ಧೆಯಿಂದ ದಸರಾವನ್ನ ಉದ್ಘಾಟನೆ ಮಾಡ್ಕೊಡೋದಿದ್ರೆ ಅದನ್ನ ಬೇಡ ಬೇಕು ಅಂತ ಹೇಳೋದಕ್ಕೆ ಪ್ರೀತಮ್ ಗೌಡ ಯಾರು? ಇಷ್ಟೇ ಪ್ರಶ್ನೆ. ಆದ್ರೂ ಇದು ಉತ್ತರ ಇರೋಂಥದ್ದು ಒಂದೇನೇನೆ, ಅವರು ನಮ್ಮ ನಂಬಿಕೆಯ ಮೇಲೆ ವಿಶ್ವಾಸವನ್ನಿಟ್ಟು, ಗೌರವವನ್ನಿಟ್ಟು, ಹಿಂದೂ ಧರ್ಮದ ಮೇಲೆ ಪ್ರೀತಿಯನ್ನಿಟ್ಟು ಹೋಗಿ ಉದ್ಘಾಟನೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಇದಕ್ಕಿಂತ ಒಳ್ಳೆ ಮೆಸೇಜ್ ಏನಿದೆ? ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಧರ್ಮದಲ್ಲೂ ಕೂಡ ಹೆಣ್ಮಕ್ಳಿಗೆ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ತಾಯಿ ಆಸನ ಮೇಲೆ ಪ್ರಾರ್ಥನೆ ಮಾಡ್ತೀನಿ. ನಾನು ಪ್ರೀತಮ್ ಗೌಡ ಆಗಿ ಮಾತನಾಡ್ತಾ ಇದ್ದೀನಿ. ಅವರು ಯಾವ ಆಂಗಲ್ ಅಲ್ಲಿ ಹೇಳಿದಾರೋ ಮತ್ತೆ ಅವ್ರ ವಕ್ತಾರನಾಗಿ ಮಾತಾಡ್ಲಿಕ್ಕೆ ತಯಾರಿಲ್ಲ. ನನ್ನ ನಿಲುವು ಸ್ಪಷ್ಟ ಇದೆ. ನಮ್ಮ ದೇಶ, ನಮ್ಮ ಧರ್ಮ, ಅದರ ವಿಚಾರವಾಗಿ ಯಾರು ಕೂಡ ಲಘುವಾಗಿ ಮಾತನಾಡುವಂಥದ್ದನ್ನ ಹಿಂದೂ ಧರ್ಮದ ಯಾವುದೇ ವ್ಯಕ್ತಿ ಕೂಡ ಸಹಿಸುವಂತ ವಿಚಾರ ಅಲ್ಲ. ನಾನು ಹೇಳ್ತಾ ಇರೋಂಥದ್ದು ಕ್ಲಾರಿಟಿ ಇದೆಯಲ್ಲ. ನೀವು ವಿರೋಧ ಮಾಡ್ತಿದ್ದಾರೆ ಏನು ಅಂತ ಹೇಳಿದ್ರೆ, ತಾಯಿ ಚಾಮುಂಡೇಶ್ವರಿಯನ್ನು ನೀವು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಉದ್ಘಾಟನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ನಾನೇನು ಹೇಳಿದೆ? ಪಾಸಿಟಿವ್ ಆಗಿ ಹೇಳ್ತಿದ್ದೀನಿ. ತಾಯಿ ಚಾಮುಂಡೇಶ್ವರಿಯನ್ನು ಒಪ್ಪಿ ನಮ್ಮ ಹಿಂದೂ ಧರ್ಮದ ವಿಚಾರಗಳನ್ನ ಗೌರವಿಸಿ ಹೋಗಿ ಉದ್ಘಾಟನೆ ಮಾಡಿಕೊಟ್ರೆ ನಾನು ಯಾರೂ ಬೇಡ ಅನ್ನೋದಕ್ಕೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ.